ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಟೌನ್ ಆಸ್ಪತ್ರೆಯ ಆವರಣದಲ್ಲಿ ಉಚಿತ ಮಾಸಿಕ ಮಧುಮೇಹ ಶಿಬಿರ ಮತ್ತು ಬಂಜೆತನ ನಿವಾರಣಾ ಶಿಬಿರವನ್ನು ಟೌನ್ ಆಸ್ಪತ್ರೆ ಮತ್ತು ಲಯನ್ಸ್ ಕ್ಲಬ್ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 621 ಅಂಕಗಳನ್ನು ಪಡೆಯುವ ಮೂಲಕ ಆನೇಕಲ್ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿರುವ ಕುಮಾರಿ ಸೇವಂತಿ ಎಂ ವಿದ್ಯಾರ್ಥಿ ಮತ್ತು ಅವರ ಪೋಷಕರಾದ ಮಹೇಶ್ ರವರನ್ನು ಅಭಿನಂದಿಸಿ ಸತ್ಕರಿಸಿದರು. ಇನ್ನು ಟೌನ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪರಮೇಶ್ವರ್ ಅವರು ಮಾತನಾಡಿ, ಕುಮಾರಿ ಸೇವಂತಿ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 621 ಅಂಕಗಳನ್ನು ಪಡೆದು ಆನೇಕಲ್ ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯೊಬ್ಬಳು ಕಠಿಣ ಪರಿಶ್ರಮ, ಶಿಸ್ತು ಹಾಗೂ ನಿರಂತರ ಅಭ್ಯಾಸದ ಮೂಲಕ ಈ ಸಾಧನೆ ಮಾಡಿರುವುದು ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದೆ. ಶಿಕ್ಷಣದ ಜೊತೆಗೆ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಭವಿಷ್ಯದಲ್ಲಿ ಇನ್ನಷ್ಟು ಉನ್ನತ ಸಾಧನೆಗಳನ್ನು ಮಾಡಲಿ ಎಂದು ಹಾರೈಸುತ್ತೇನೆ ಎಂದರು. ಇನ್ನು ಮಾಸಿಕ ಮಧುಮೇಹ ಮತ್ತು ಬಂಜೆತನ ನಿವಾರಣಾ ಶಿಬಿರವನ್ನು ಡಾಕ್ಟರ್ ರಾಧಿಕಾ ದೇವಿರವರು ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ಮುಖ್ಯಸ್ಥೆ ಪೂಜಾ ಚಂದ್ರ, ರೂಪೇಶ್ ಚಂದ್ರ, ಸುಪರ್ಣ ಚಟರ್ಜಿ, ಟೌನ್ ಆಸ್ಪತ್ರೆಯ ಮೂರ್ತಿಕುಮಾರ್, ವೆಂಕಟೇಶ್ ಬ್ರೂಸ್ಲಿ, ಮೋಹನ್ ಕುಮಾರ್, ಗಾಯತ್ರಿ, ಯಸೀನ್, ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. पदैत्यकं नता शुभाशुनाशकं नमामि तं विनायकं न ते तराति भीकरं न ऊर्जिताङ्गभास्वरं नमस्तु नारिनिर्जनं नतानिका पदुत्तरं सुरेश्वरं निधीश्वरं गजेश्वरं गणेश्वरं महेश्वरं तमाश्रे ಇದ್ದಾರೆ. ಅವರು ಸತತವಾಗಿ 3 ವರ್ಷ ಲಯನ್ಸ್ ಪ್ರೆಸಿಡೆಂಟ್ ಆಗಿದ್ದರು. ಅವರು ಪ್ರೆಸಿಡೆಂಟ್ ಆಗಿದ್ದಾಗ ಹಲವಾರು ಕಾರ್ಯಕ್ರಮ ಅಂದರೆ ಕೆರೆಗಳಲ್ಲಿ ಸಸಿಗಳು ನೆಡೋದು, ಸಾವಿರಾರು ಸಸಿಗಳು ನಡೆಸಿದ್ದಾರೆ. ಹಾಗೆ ಸುಮಾರು ಈ ಥರ ಕಾರ್ಯಕ್ರಮಗಳು, ಆರೋಗ್ಯ ತಪಾಸಣೆ ಇರ್ಬೋದು, ಸ್ಕೂಲ್ಗಳಲ್ಲಿ ಪ್ರೋಗ್ರಾಮ್ ಇರ್ಬೋದು, ಬಹಳಷ್ಟು ಕಾರ್ಯಕ್ರಮಗಳು ನಡೆಸ್ಕೊಂಡು ಅವರು ಬಡ ಕುಟುಂಬದಿಂದ ಬಂದರು. ಅಂದರೆ ತೀರಾ ಬಡ ಕುಟುಂಬ. ಅವರು ನುಗ್ಗಿ ಮೇಷ್ಟ್ರಾಗಿದ್ರು. ಫಸ್ಟು ಕಾನ್ವೆಂಟಲ್ಲಿ ಟೀಚರ್ ಆಗಿದ್ರು. ಟೀಚರ್ ಕೆಲಸ ರಾಜೀನಾಮೆ ಕೊಟ್ಬಿಟ್ಟು ಹೂವು ಕಟ್ಟೋದು, ಹೂವು ಮಾರೋದು, ಅದೇ ಅವರು ಬಂದು ಅವರ ತಾಯಿ ಅದನ್ನೇ ಮಾಡ್ತಾ ಇದ್ರು. ಇವರು ಕೂಡ ಅದನ್ನೇ ಮುಂದುವರಿಸ್ಕೊಂಡು ಹೂವು ಕಟ್ಟೋದ್ರಿಂದನೇ ಜೀವನ ಮಾಡಿ ಒಂದು ಬದುಕಿನ ಹೋರಾಟ, ಒಂದು ಭರವಸೆಯನ್ನು ಮೂಡಿಸ್ಬೋದು ಅನ್ನೋದಕ್ಕೆ ಅವರು ಇವತ್ತು ನಿದರ್ಶನ. ಅವರು ಸುಮಾರು ಆರೋಗ್ಯ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿದ್ದಾರೆ. ಅವರು ಮತ್ತು ಅವ್ರ ಕುಟುಂಬದವರು. ಅವರು ಸಾಕಷ್ಟು ಸಲ ನಾನು ಕೇಳಿದಾಗ, ಇಲ್ಲ ಭಗವಂತ ಇದ್ದಾನೆ, ನನಗೆ ಒಳ್ಳೇದಾಗ್ತದೆ, ಭಗವಂತ ನೋಡ್ಕೊತಾನೆ, ಅವರ ಒಂದು ಸ್ವೀಕಾರ ಮನೋಭಾವ ಇದೆ ನೋಡಿ. ನಿಜವಾಗ್ಲೂ ತುಂಬ ಮೆಚ್ಚುವಂಥದ್ದು. ಏನೇ ಕಷ್ಟ ಬಂದರೂ ನಾನು ಕುಸಿಯೋದಿಲ್ಲ, ನಾನು 100 ಸಲ ಗೆದ್ದವನಲ್ಲ, 1000 ಸಲ ಸೋತಿರೋನು ಅನ್ನೋ ದೃಷ್ಟಿ ಅವರು. ಹಾಗೆ ಅವರು ಬದುಕಿನ ಉದ್ದಕ್ಕೂ ಒಂದು ಹೋರಾಟ, ಭರವಸೆಯೇ ಅವರೊಂದು ಹೋರಾಟ ಅನ್ನುವಂಥ ಒಂದು ವಿಚಾರವಾದಿ ಅವರು. ಏನೇ ಕಷ್ಟಗಳು ಬಂದರೂ ಮತ್ತೆ ಮೇಲೆ ನಿಲ್ಲುವಂಥ ಒಂದು ಗುಣ, ಅದಕ್ಕೆ ಅವರು ಮಾಡುವಂಥ ಒಂದು ಪ್ರಮುಖ ಬಲ ಭರವಸೆ. ಭರವಸೆಗೆ ಆತ್ಮಸೃಷ್ಟಿಯನ್ನು ಆತ್ಮಶಕ್ತಿಯನ್ನು ನೀಡುವ ಶಕ್ತಿ ಇದೆ. ಆತ್ಮವಿಶ್ವಾಸ, ಭರವಸೆಗೆ
ಆತ್ಮವಿಶ್ವಾಸವನ್ನು ಸೃಷ್ಟಿಸುವ ಶಕ್ತಿ. ಯಾವಾಗ ನಮ್ಮಲ್ಲಿ ಆತ್ಮವಿಶ್ವಾಸ ಇರ್ತದೆ, ನಮ್ಮ ಆತ್ಮವಿಶ್ವಾಸವೇ ನಮ್ಮನ್ನ ಯಾವುದೇ ಒಂದು ತೊಂದರೆ, ಅನಾರೋಗ್ಯ, ಕಷ್ಟ ಏನು ಬಂದರೂ ಅದು ಮುಂದೆ ತಗೊಂಡು ಅದಕ್ಕೆ ಒಂದು ಉದಾಹರಣೆ ಲೈನ್ ಮಹೇಶ್ ಅವರು ಅಂತ ಹೇಳ್ಬೋದು. ಇಂಥ ಒಂದು ಸಂಕಷ್ಟದ ಕುಟುಂಬದಲ್ಲಿ ಅವ್ರ ಮಗಳು ಇವತ್ತು ತಾಲೂಕಿಗೆ ಒಂದು ಫಸ್ಟ್ ರ್ಯಾಂಕ್ ಪಡೆದಿರೋದು ಇವಾಗಲೂ ಕೂಡ ಅವರಿಗೆ ಭಗವಂತನ ಆಶೀರ್ವಾದ, ಅವರ ಒಂದು ಭರವಸೆಯ ಒಂದು ಶಕ್ತಿಯನ್ನು ಕೇಳ್ತಾ ಅವ್ರಿಗೆ ಈ ಸಂದರ್ಭದಲ್ಲಿ ನಾವೊಂದು ಸನ್ಮಾನ ಪಡೆದುಕೊಂಡಿದ್ವಿ, ನಾವು ಮಾಡ್ತೀವಿ. ಹಾಗೆ ಈ ದೇಶದಲ್ಲಿ ಈಗಾಗಲೇ ಸಾಮಾಜಿಕ ಮಾಧ್ಯಮ ಬಹಳ ಮುಂದುವರೆದಿದೆ. ಸುಮಾರು ಹಳ್ಳಿಗಳಲ್ಲಿ ಸುಮಾರು ಪ್ರತಿಭೆಗಳಿದೆ, ಅಂದರೆ ಅವಕಾಶಗಳಿದೆ. ಆದರೆ ಪ್ರತಿಭೆಗಳಿಗೆ ಕೊರತೆನೇ ಇಲ್ಲ ಹಳ್ಳಿಗಳಲ್ಲಿ, ಆದರೆ ಸೌಲಭ್ಯಗಳಿಗೆ ಕೊರತೆ. ಯಾವಾಗ ಈ ಸರ್ಕಾರ, ಸಮಾಜ ಹಾಗೂ ಈ ಒಂದು ಸಾಮಾಜಿಕ ಮಾಧ್ಯಮಗಳು ಕೈ ಜೋಡಿಸಿ ಇಂತಹ ಒಂದು ಪ್ರತಿಭೆಗಳನ್ನ, ಸುಮಾರು ಪ್ರತಿಭೆಗಳನ್ನ ಮೇಲೆ ಬರಲಿಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತದೋ ಆಗ ಒಂದು ಸದೃಢ ರಾಷ್ಟ್ರ ನಿರ್ಮಾಣವಾಗಲಿಕ್ಕೆ ಸಾಧ್ಯವಾಗ್ತದೆ. ಈ ಸಂದರ್ಭದಲ್ಲಿ ಒಂದು ಸಾಧನೆ ಮಾಡಿರ್ತಕ್ಕಂಥ ಸೇವಂತಿ ಅವರಿಗೆ ತಮ್ಮೆಲ್ಲರ ಪರವಾಗಿ, ದೇವರ ಪರವಾಗಿ ಅವರಿಗೆ ಸದಾ ಒಂದು ಆಶೀರ್ವಾದ ಇರಲಿ ಅಂತ ಹೇಳಿ ಕೇಳ್ಕೊಂಡು ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳನ್ನ ಅಳವಡಿಸಿಕೊಂಡು IAS, IPS ಉನ್ನತ ಹುದ್ದೆಗೆ ಹೋಗುವರಿದ್ದಾರೆ. ಅವರು ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಅವರಿಗೆ ಸಂದರ್ಭದಲ್ಲಿ ತಮ್ಮ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು. ನಮ್ಮ ಸ್ನೇಹ ಇದೆ ಸುಮಾರು ವರ್ಷಗಳಿಂದ. ಲಾಸ್ಟ್ ಇಯರ್ ನನ್ನ ಹಾರ್ಟ್ ಆಪರೇಷನ್ ಆದರೂ ಸಹ ಬಿಫೋರ್ ಹಾರ್ಟ್ ಆಪರೇಷನ್ ಬೈಪಾಸ್ ಸರ್ಜರಿ ಆಗಿದೆ ಸರ್. ಈ ತರ ಆಗಿದೆ, ಇದಕ್ಕೆ ಏನ್ ಮಾಡೋಣ ಅಂದ್ರೆ ಬಹಳ ಯಾವ್ದು ನೋಡಿ, ಅವರ ಒಂದು ಮನಸ್ಸು ಹೇಗಿದೆ ಅಂದ್ರೆ ಏನು ಆಗಲ್ಲ ಮಹೇಶ್, ಯೋಚನೆ ಮಾಡಬೇಡ, ನೀನ್ ಧೈರ್ಯವಾಗಿರು. ಆ ಒಂದು ಉತ್ಸಾಹವನ್ನ, ಧೈರ್ಯವನ್ನ ತುಂಬ್ತಾರೆ ನೋಡಿ, ರಿಯಲಿ ಗ್ರೇಟ್ಫುಲ್. ನಾವು ಅದನ್ನ ಮರೆಯಕ್ಕೆ ಆಗೋದಿಲ್ಲ. ಈ ಒಂದು ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಆಪರೇಷನ್ ನನ್ನ ಉದಾಹರಣೆ ಸರ್. ಈ ತರ ಆಗ್ಬಿಟ್ಟಿದೆ, ಈ ತರ ನಾನು ಕಾರ್ಡಿಯಾಲಜಿಸ್ಟ್ ಪೇಷಂಟ್ ಆಗ್ಬಿಟ್ಟಿದ್ದೀನಿ, ಈ ತರ ನಾರಾಯಣದಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು ಅಂತ ಸಜೆಷನ್ ಬಿಫೋರ್ ಅವ್ರನ್ನ ಕೇಳಿದಾಗ ಏನು ಆಗಲ್ಲಪ್ಪ, ಭಯ ಪಡ್ಬೇಡ, ಧೈರ್ಯ ತಗೋಬಸ್. ಹಾಗಾಗಿ ಮೊದಲು ವಿಚಾರ ಏನಪ್ಪಾ ಅಂದ್ರೆ ಯಾವುದೇ ಪೇಷಂಟ್ ಇರಲಿ, ಏನೇ ಇರಲಿ, ಒಬ್ಬ ಕಷ್ಟದಲ್ಲಿ ಸಿಲುಕಿರುವ ವ್ಯಕ್ತಿನ ಒಂದು ಧೈರ್ಯ ತುಂಬದೆ ಬಹಳ ಮುಖ್ಯವಾದಂತಹ ಔಷಧಿ. ಆ ರೀತಿ ಮನಸ್ಸಿರ್ತಕ್ಕಂಥ ಸನ್ಮಾನ ಶ್ರೀ ಪರಮೇಶ್ವರ್ ಅವರಿಗೆ ನನ್ನ ಅನಂತ ಅನಂತ ವಂದನೆಗಳು. ಹಾಗಾಗಿ ನನ್ನ ಸ್ನೇಹಿತರೆ, ಇಲ್ಲಿ ಎಷ್ಟೋ ಜನ ಇದ್ದೀರಾ, ಎಷ್ಟೋ ಮಂದಿ ಇದ್ದೀರಾ, ಗೊತ್ತಿದ್ದೀರಾ, ಕೇಳಿಸ್ಕೊಳ್ತಾ ಇದ್ದೀರಾ. ಬಟ್ ಒಂದು ವಿಚಾರ ಅಂತೂ ಸತ್ಯ, ಇಂತಹ ವೈದ್ಯರು ಅಪರೂಪ. ಮೊದಲು ಅವರು ಧೈರ್ಯವನ್ನು ತುಂಬುತ್ತಾರೆ. ರೋಗಿಗೆ ಕಾಯಿಲೆಯನ್ನ ದೊಡ್ಡದು ಮಾಡೋದು ದೊಡ್ಡ ವಿಚಾರ ಅಲ್ಲ, ರೋಗಿಯನ್ನ, ಕಾಯಿಲೆಯನ್ನ ಗುಣಪಡಿಸುವುದು ಬಹಳ ಮುಖ್ಯವಾದಂತಹ ವಿಚಾರ. ಅದು ಎಂತಹ ರೋಗಿಯಾಗಿರ್ಲಿ, ಎಂತಹ ಕಠಿಣವಾದ ಒಂದು ರೋಗ ಆಗಿರ್ಲಿ, ಅದನ್ನ ಬಹಳ ಸೂಕ್ಷ್ಮವಾಗಿ, ಬಹಳ ನಿಧಾನಗತಿಯಿಂದ ಪೇಷಂಟ್ನ ಒಂದು ಅದಕ್ಕೆ ಪರಿವರ್ತನೆ ಮಾಡ್ತಾರೆ ನೋಡಿ. ಆ ಒಂದು ಮನೋಭಾವನೆ ಎಲ್ಲಾ ಡಾಕ್ಟರ್ಸ್ ಅಲ್ಲಿ ನಾನು ಕಾಣಲಿ. ನಾನು ಸುಮಾರು ನಮ್ಮ ಸಾರೊಂದಿಗೆ ಒಂದು 15ರಿಂದ 20 ವರ್ಷ ಕಾಲ ಅವರೊಂದಿಗೆ ಸ್ನೇಹವನ್ನು ಬೆಳೆಸಿದ್ದೀನಿ. ಈ ಲಯನ್ಸ್ ಕ್ಲಬ್ ನ ಸ್ಥಾಪನೆ ಮಾಡುವ ಒಂದು ಪ್ರಾರಂಭದಲ್ಲಿ ಈ ಒಂದು ಕ್ಲಬ್ ನ ಒಂದು ಬ್ಯಾಂಕ್ ಖಾತೆಯನ್ನ ಸಹ ನಮ್ಮ ಡಾಕ್ಟರ್ ಸಾರ್ ಅವರ ಸಮ್ಮುಖದಲ್ಲೇ ಫಸ್ಟ್ ಬ್ಯಾಂಕ್ ಅಲ್ಲಿ ರೆಕಗ್ನೈಸ್ ಆಗಿದೆ. ಅವರ ಸಮ್ಮುಖದಲ್ಲೇ ಲಯನ್ಸ್ ಕ್ಲಬ್ ಏನಿದೆ ನಡೀತಾ ಇದೆ, ಈ ಒಂದು ಸಂಸ್ಥೆ ಲಯನ್ಸ್ ಕ್ಲಬ್ ಸರ್ಜಾಪುರ ಟೌನ್ ನಮ್ಮ ಡಾಕ್ಟರ್ ಸಾರ್ ಪರಮೇಶ್ವರ್ ಅವರ ಸಮ್ಮುಖದಲ್ಲೇ ಮೊದಲು ಪ್ರಾರಂಭ ಆಗಿದೆ, ಬ್ಯಾಂಕ್ ಖಾತೆ ಓಪನ್ ಆಗಿದೆ. ಹಾಗಾಗಿ ಪ್ರತಿಯೊಂದು ವಿಚಾರಕ್ಕೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಯಾವುದಕ್ಕೂ ಹಿಂಜರಿಯಲಿಲ್ಲ. ಮಾಡ್ರಪ್ಪ ಮಾಡಿ, ಉತ್ಸಾಹವನ್ನ, ಹುಮ್ಮಸ್ಸನ್ನ, ಒಂದು ಸ್ಫೂರ್ತಿಯನ್ನ ತುಂಬೋದಲ್ಲಿ ಎರಡೇ ಮಾತಿಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಸಹ ಅವರು ಸಹೃದಯಾಗಿ, ನಿಸ್ಸಂಕೋಚವಾಗಿ, ಯಾವುದೇ ಕಠಿಣ ಸ್ಥಿತಿಯಾದರೂ ಸಹ, ಪೇಷಂಟ್ ಎಂತಹ ಸ್ಥಿತಿಯಾದರೂ ಸಹ ಅವರು ಬಹಳ ವಿನಮ್ರತೆಯಿಂದ ಮಾತಾಡಿ ಅದನ್ನ ಕಾಯಿಲೆಯನ್ನ ಗುಣಪಡಿಸ್ತಾರೆ ನೋಡಿ, ಅದು ಬಹಳ ಬಹಳ ವಿಚಾರ. ಹಾಗಾಗಿ ಇಂತಹ ವೈದ್ಯರು ನಮ್ಮ ಈ ಒಂದು ನಾಡಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಬೆಳಿಬೇಕು. ಜೊತೆಗೆ ಈ ಒಂದು ಕೀರ್ತಿಯನ್ನ, ಪ್ರತಿಯೊಬ್ಬರು ಅವರ ಕೀರ್ತಿಯನ್ನ ಗಳಿಸಬೇಕು. ಇಂತಹ ಅವರ
ಸೇವೆಯ ಒಂದು ಆಶ್ರಯದಲ್ಲಿ ಹಾಗೂ ಅವರ ಜೊತೆಯಲ್ಲಿ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ವರ್ಗದವರಿಗೂ ಸಹ ಅಂದ್ರೆ ನರ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ವೈದ್ಯರು ಆಗಿರ್ಬೋದು, ಅಂತಹ ಒಂದು ಸೇವೆಯನ್ನು ನಾವು ಗಣನೆಗೆ ತಗೋಬೇಕು, ಅವರನ್ನ ನಾವು ಪ್ರಾರ್ಥಿಸಬೇಕು. ಹಾಗಾಗಿ ಏನಪ್ಪ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದ್ರೆ, ನಾನು ನೋಡಿರ್ತಕ್ಕಂಥ ನನ್ನ ಮನದಾಳದ ಮಾತನ್ನು ಹೇಳ್ತೀನಿ. ಸರ್ ಅವರ ಒಂದು ಮನಸ್ಸು ಬಹಳ ವಿಸ್ತಾರವಾದಂಥ ವಿಶಾಲವಾದಂಥ ಮನಸ್ಸು ಅನ್ನೋದರಲ್ಲಿ ನಾನು ತಪ್ಪಿದೆ. ಹಾಗಾಗಿ ಡಾಕ್ಟರ್ ಪರಮೇಶ್ವರ್ ಅವರಂತಹ ವ್ಯಕ್ತಿಗಳು ಈ ಒಂದು ಆಸ್ಪತ್ರೆಯಲ್ಲಿ ನಮಗೆ ನಿಮಗೆ ಸಿಕ್ಕಿರ್ತಕ್ಕಂಥ ಒಂದು ಪುಣ್ಯ ಅಂತ ನಾನು ಈ ದಿನ ಭಾವಿಸ್ತೀನಿ. ಹಾಗಾಗಿ ಡಾಕ್ಟರ್ ಪರಮೇಶ್ವರ್ ಅವರು, ಅವರ ಆದರ್ಶ ದಂಪತಿಗಳನ್ನ ಡಾಕ್ಟರ್ ರಾಧಿಕಾ ಮೇಡಮ್, ಪ್ರತಿಯೊಂದು ವಿಚಾರದಲ್ಲೂ ಸಹ ಸ್ತ್ರೀ ರೋಗ ಒಂದು ವಿಚಾರದಲ್ಲಿ ಮೇಡಮ್ ಅವ್ರನ್ನ ನಾವು ಕೈ ಬಿಡಂಗೆ, ಸ್ತ್ರೀಯರಿಗೆ ಸಮಸ್ಯೆಗಳಿಗೆ ಡಾಕ್ಟರ್ ರಾಧಿಕಾ ಮೇಡಮ್ ಅವ್ರನ್ನ ನಾನು ಭೇಟಿಯಾಗಿದ್ದೀನಿ ಫೋನಲ್ಲಿ. ಅವ್ರು ಬಿಸಿ ಶೆಡ್ಯೂಲ್, ಫೋನ್ ಮಾಡಬೇಕು ಅನ್ನೋ ರಿಸ್ಕ್, ಅವರ ಬಿಸಿ ಶೆಡ್ಯೂಲ್. ಹಾಗಾಗಿ ಅಂತ ಸಮಯದಲ್ಲೂ ಸಹ ಮೇಡಮ್ ಹೀಗಿದೆ, ಬನ್ನಿ ನೋಡೋಣ. ಒಂದು ಸ್ಥಿತಿಯನ್ನ, ಒಂದು ಮನಸ್ಥಿತಿಯನ್ನ ಬದಲಾಯಿಸಿ ಒಂದು ರೋಗವನ್ನು ಗುಣಪಡಿಸ್ತಾರೆ, ಅದು ಬಹಳವಾದ ಮುಖ್ಯವಾದಂಥ ವಿಚಾರ. ನಾನು ಇಷ್ಟೋ ಡಾಕ್ಟರ್ಸ್ನ ಭೇಟಿಯಾಗಿದ್ದೀನಿ, ಬಟ್ ಇಂತಹ ಡಾಕ್ಟರ್ ನಮ್ಮೂರಲ್ಲಿದೆ ಅಂತ ನಾವು ಹೆಮ್ಮೆ ಪಡಬೇಕು. ಹಾಗಾಗಿ ಈ ಒಂದು ಉಪಯೋಗವನ್ನು ಸದುಪಯೋಗ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ. ನೀವು ಸಹ ಚೆನ್ನಾಗಿ ಆರೋಗ್ಯವಂತರಾಗಿ ಸದೃಢ ಇರಲಿ ಅಂತ ನಾನು ಈ ದಿನ ಆಶ್ರಯ ಮಾಡ್ತೇನೆ. ಪ್ರತಿಯೊಬ್ಬ ಡಾಕ್ಟರ್ ಸಹ ಇದು ಇಷ್ಟೇ ಹೇಳೋದು, ನೋಡಿ ಆರೋಗ್ಯವಾಗಿರಿ, ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಂತ. ಈ ಸತ್ಯವಾದ ಮಾತು. ನಾನು ಅನುಭವಿಸ್ತಕ್ಕಂಥ ನೋವು, 2 ತಿಂಗಳ ಕಾಲ ಹಾಸ್ಪಿಟಲ್ ಇದೆ, ಇಷ್ಟು ಸತ್ತು ಬದುಕಿದಂತಹ ಒಂದು ಪರಿಸ್ಥಿತಿ ನನಗೆ ಎದುರಾಯಿತು. ಕಾರಣ ಇಷ್ಟೇ, ನಾನು ಮಾಡ್ಕೊಂಡಿರ್ತಕ್ಕಂಥ ಒಂದು ತಪ್ಪುಗಳು, ನನ್ನ ಒಂದು ಮನಸ್ಥಿತಿಯನ್ನು ಸರಿಯಾಗಿಟ್ಕೊಳ್ತೀರಾ, ಹಗಲು ರಾತ್ರಿ ದುಡಿತಾ ಹೋಗ್ತಾ ಇದ್ದೆ. ಸರಿ ಹೇಳ್ತಿದ್ದೆ, ನನ್ನ ಜೊತೆ ಬೇಡಪ್ಪ, ಹೆಚ್ಚಿಗೆ ರಿಸ್ಕ್ ತಗೋಬೇಡ, ಆರಾಮಾಗಿರು ಅಂತ. ನನಗೆ ನೋಡಿ ಇವತ್ತು ಅದು ಒಂದು ಪ್ರಜ್ಞೆ ನನಗೆ ಈಗ ರೂಢಿಸ್ಕೊಂಡಿದ್ದೀನಿ. ಹಾಗಾಗಿ ಈಗ ಒಂದು 6-8 ತಿಂಗಳಿಂದ ನನಗೆ ಅದೊಂದು ಆ ಭಾವನೆ ಹೀಗಾಗಿದೆ. ನನಗೆ ಬೆದ್ದೋಳು ಚೆಪ್ತಾರೆ, ಚೇಡಿ ಬದುಕು ನೋಡಿ ಬುದ್ಧಚೇದಿ ಅಂತ. ಅಟ್ಲ ನಮ್ಮ ಚೆಡು ಬದುಕಿಂದ ನಮ್ಮ ಬದುಕಲ್ಲ ಬದುಕಲ್ಲ అనేది వాళ్ళు ప్రేరక శక్తి. డాక్టర్ ನಮಗೆ చాలా ಪೂರ್ತಿ ರಿಸ್ಪೆಕ್ಟ್ ಕೊಡ್ತಾರೆ. ಆರೋಗ್ಯಂగా ಒಂದು చూసుకొని ಅವರು ನಾವು ಈ ಲೈಫ್ ಕ್ಲಬ್ಗೆ ಹೋದಾಗ ಮೀಟಿಂಗ್ಸ್ ಎಲ್ಲ ನಾವು ಜೊತೆಯಾಗಿ ಹೋಗ್ತಾ ಇದ್ದಾಗ ಅವ್ರು ಹೇಳ್ತಕ್ಕಂಥ ವಿಚಾರ ಇಷ್ಟೇ. ಬಟ್ ಏನಪ್ಪಾ ಅಂದ್ರೆ, ನನ್ನ ಒಂದು ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು, ಫೈನಾನ್ಷಿಯಲಿ ತೊಂದರೆ ಇರ್ಬೋದು, ಹಾಗಾಗಿ ಅದಕ್ಕೊಂದು ಸಿಲುಕಾಕೊಂಡು ಸ್ವಲ್ಪ ನನ್ನ ಆರೋಗ್ಯದ ಕಡೆ ಗಮನ ಕಡಿಮೆ ಮಾಡ್ತು. ಬಟ್ ಏನೇ ಇರಲಿ ನೋಡಿ, ಆರೋಗ್ಯವೇ ಸಂಪತ್ತು. ಆರೋಗ್ಯದ ಮುಂದೆ ಬೇರೆ ಏನು ಇಲ್ಲ. ನೀನ್ ಎಷ್ಟೇ ಕೋಟಿ ಇರಲಿ, ಏನೇ ಇರಲಿ, ಆರೋಗ್ಯ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಅಂತ ಮಾತು ಆ ದಿನ ಡಾಕ್ಟರ್ ಅವರು ಹೇಳಿರ್ತಕ್ಕಂಥ ಮಾತು ಈ ದಿನ ಸತ್ಯ ಆಗಿದೆ. ಇದು ನಾನು ನಡೆಸಿದಂತಹ ನನಗೆ ಅನುಭವ ಆಗಿರ್ತಕ್ಕಂಥ ವಿಚಾರ. ಹಾಗಾಗಿ ಪ್ರತಿಯೊಬ್ಬ ಡಾಕ್ಟರ್ ಸಹ ಆಸ್ಪತ್ರೆಗೆ ಬನ್ನಿ ಅಂತ ಯಾರು ಬಯಸೋದಿಲ್ಲ. ಆರೋಗ್ಯವಾಗಿರಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಸ್ಪತ್ರೆಗೆ ಬಂದಿದ್ದೀರಾ, ಕಾಯಿಲೆ ವಾಸಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಬಹಳ ಒಂದು ಉತ್ತಮವಾದಂತ ವಿಚಾರ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಹೇಳ್ತಕ್ಕಂಥ ಮಾತು ಬಹಳ ವಿಚಾರವಾದಂತ ಮಾತು. ಅದಕ್ಕೆ ನಾವು ಎಲ್ಲರೂ ಸಹ ಚಿರಋಣಿಗಳು. ಅವ್ರು ಹೇಳ್ತಕ್ಕಂಥ ವಿಚಾರ ಬಹಳ ಸದ್ಗತಿಯಿಂದ ಒಂದು ಬಹಳ ಸದೃಢಗಳಾಗಿ ನಿಮ್ಮ ಕಾಯಿಲೆಯನ್ನು ಗುಣಪಡಿಸ್ತಕ್ಕಂಥ ಒಂದು ವಿಚಾರವಾಗಿ ನಿಮ್ಗೆ ತಗೊಂಡು ಹೋಗ್ತಾರೆ. ಬಹಳ ವಿಚಾರವಾದ, ನಿಜವಾಗಲೂ ಹೆಚ್ಚಿಗೆ ಮಾತಾಡೋದಕ್ಕೆ ಈ ಸಭೆಗೆ ನಿಮಗೂ ಇಷ್ಟ ಅನ್ಸೋದಿಲ್ಲ. ಹಾಗಾಗಿ ಇಂತಹ ಸ್ನೇಹಿತರು, ಇಂತಹ ಒಂದು ನಮ್ಮ ಜೀವನ ರೀತಿಯಲ್ಲಿ ಬರೋದನ್ನ ಪ್ರತಿಯೊಬ್ಬರು ಪಡ್ಕೊಂಡಿರೋದು ಬಹಳ ಪುಣ್ಯ ಅಂತ ನಾನು ಈ ದಿನ ಅವ್ರಿಗೆ ಗೌರವಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಿಂತ್ಕೊಳ್ಳೋದಕ್ಕೆ ಕಾರಣ ನನ್ನ ತಂದೆ ತಾಯಿ. ಅವ್ರಿಲ್ಲ ಅಂದ್ರೆ ನಾನು ಏನೂ ಇಲ್ಲ, ಅವರಿಂದನೇ ನಾನು ಅಂತ ಹೇಳ್ಕೊಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಹುಟ್ಟಿದಾಗಿಂದ ಇಲ್ಲಿನ ತನಕನೂ ನನ್ನ ಹಾಗು ಹೋಗುಗಳನ್ನ ನೋಡ್ಕೊಂಡು ನನ್ನ ಸುಖ ಸಂತೋಷಕ್ಕೆ ಕಾರಣವಾಗಿ ನನ್ನ ಪ್ರತಿಯೊಂದು ಹಂತದಲ್ಲೂ ನೀನು ಏನ್ ಮಾಡ್ಬೇಕು ಅನ್ಕೊಂತಿದ್ಯೋ ಎಲ್ಲಾ ಮಾಡು, ನಾವು ನಿನಗೆ ಧೈರ್ಯ ತುಂಬಿಸ್ತೀವಿ, ನಾವು ನಿನ್ ಸಹಾಯ ಮಾಡ್ತೀವಿ ಅಂತ ನನಗೆ ಸಹಾಯ ಮಾಡ್ತಾ ಬರ್ತಿದ್ರು. ನಾನು ಏನೇ ಒಂದು ಕೇಳಿದ್ರು ಇಲ್ಲ ಅಂತ ತಗೊಳ್ತಿದ್ರು. ಅದರಿಂದಾನೇ ಅಮ್ಮ ಯಾವತ್ತೂ ಅಪ್ಪನ ಬೈತಿದ್ರು, ಏನಂತಂದ್ರೆ ನೀನು 2 ಮಕ್ಳಿಗೂ ದುಡ್ಡಿನ ವ್ಯಾಲ್ಯೂ ಏನಂತ ತಿಳಿದಿರೋ ಬೆಳೆಸ್ತಿದ್ಯಾ ಅಂತ. ಆಗ ಅಪ್ಪ ಹೇಳ್ತಿದ್ದಿದ್ದು ಒಂದೇ ವಿಚಾರ, ನಾನ್ ಪಟ್ಟಿರೋ ಕಷ್ಟ ನನ್ ಮಕ್ಳು ಪಡಬಾರ್ದು, ಅದಕ್ಕೋಸ್ಕರ ನಾನು ಏನ್ ಕಷ್ಟ ಆದ್ರೂ ಪರವಾಗಿಲ್ಲ ಪಡ್ತೀನಿ, ನಾನು ಎಷ್ಟೇ ಕಷ್ಟ ಆದ್ರೂ ಅವ್ರು ಸುಖವಾಗಿರ್ಬೇಕು, ಅವ್ರ ಜೀವನ ಚೆನ್ನಾಗಿರ್ಬೇಕು, ಅವ್ರ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೇಕು ಅಂತ ತುಂಬಾ ಕಷ್ಟ ಪಡ್ತಿದ್ರು. ಅಂತಹ ತಂದೆ ತಾಯಿಗೆ ನಾನ್ ಮಗಳಾಗುತ್ತಿರೋದು ನನ್ನ 7 ಜನ್ಮದ ಪುಣ್ಯ. ನಾನು ಯಾವತ್ತೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ನಾನು ಥ್ಯಾಂಕ್ಸ್ ಹೇಳೋದು ತುಂಬಾ ಚಿಕ್ಕ ವಿಚಾರ, ಯಾಕಂದ್ರೆ ತಂದೆ ತಾಯಿ ಋಣನ ಯಾವ ಮಕ್ಳು ತೀರ್ಸೋದಕ್ಕಾಗಲ್ಲ. ಅಂತಹ ತಂದೆ ತಾಯಿಗೆ ನಾನು ಮಗಳಾಗುತ್ತಿರೋದು ನನ್ನ ಪುಣ್ಯನೇ ಸರಿ. ಅಂಥದ್ರಲ್ಲಿ ನಾನಿವತ್ತು ಈ ಸ್ಥಾನದಲ್ಲಿ ನಿಂತಿದ್ದೀನಿ. ಈ ಒಂದು ಸಾಧನೆಗೆ ಕಾರಣ ನನ್ನ ಪರಿಶ್ರಮ, ನನ್ನ ಎಫರ್ಟ್ಸ್ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ.
ಆದ್ರೆ ನನ್ನ ತಂದೆ ತಾಯಿ ಹಗಲು ರಾತ್ರಿ ನನಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ರು. 10th ಬಂದ್ಮೇಲೆ ಇನ್ನ ತುಂಬಾ ಕಷ್ಟಪಟ್ಟಿದ್ರು. ತುಂಬಾ ಅಂದ್ರೆ ತುಂಬಾ ಫೀಸ್ ಇರ್ತಿತ್ತು, ಫೀಸ್ ಎಲ್ಲ ಕಟ್ತಿದ್ರು. ಅದ್ರ ಜೊತೆಗೆ ನನ್ನ ಜೊತೆ ಕುತ್ಕೊಂಡು ಅಪ್ಪ ಅಮ್ಮ ಇಬ್ರು ಹೇಳ್ಕೊಡ್ತಿದ್ರು, ಹಿಂಗ್ ಮಾಡು ಹಂಗ್ ಮಾಡು, ಅದ್ ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಅಂತ. ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ರು. ಇಂಥ ಪೇರೆಂಟ್ಸ್ಗೆ ನಾನು ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ ಆಗುತ್ತೆ. ಅದಾದ್ಮೇಲೆ ನನ್ನ ತಂದೆ ತಾಯಿ, ನನ್ನ ಕುಟುಂಬ, ನನ್ನ ಮನೆ ಆದ್ಮೇಲೆ ನನ್ನ 2ನೇ ತಂದೆ ತಾಯಿ, ಕುಟುಂಬ, ಮನೆ ಅಂದ್ರೆ ಅದು ನನ್ನ ಸ್ಕೂಲ್, ನನ್ನ ಸೆಂಟ್ ಫಿಲೋಮಿನಾಸ್ ಫ್ಯಾಮಿಲಿ ಮತ್ತೆ ಟೀಚರ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರು ಪ್ರತಿಯೊಂದು ಹಂತದಲ್ಲೂ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ. ನಾನು 13 ವರ್ಷ ಒಂದೇ ಸಂಸ್ಥೆಯಲ್ಲಿ ಓದಿದ್ದೀನಿ. ಈ 13 ವರ್ಷ ನಾನು ಏನೇ ತಪ್ಪು ಮಾಡಿದ್ರು ಅದನ್ನ ಸರಿ ತಿದ್ದುತ್ತಾ ನೀನ್ ಮಾಡ್ತೀಯ ಮಾಡು ಅಂತ ನನ್ನನ್ನು ಯಾವತ್ತೂ ಪ್ರೋತ್ಸಾಹ ಮಾಡ್ತಿದ್ರು. ಅಂತ ಟೀಚರ್ಸ್ ಸಿಗೋದು ತುಂಬಾ ಅಪರೂಪ. ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಅಂತ ಟೀಚರ್ಸ್ ನ ಪಡೆಯೋದಕ್ಕೆ. ಯಾಕಂದ್ರೆ ಯಾವತ್ತೇ ಆಗಿರ್ಲಿ ಒಂದು ಸ್ಟೂಡೆಂಟ್ ಮೇಲೆ ಹೋಗ್ಸಿಡೋದು ಟೀಚರ್ಸ್ ಕೈಯಲ್ಲಿ ತುಂಬಾ ದೊಡ್ಡ ವಿಚಾರ ಅದು. ಅಂತ ನಾನು ಗಳಿಸಿದೀನಿ ಅಂದ್ರೆ ತುಂಬಾ ಅದೃಷ್ಟ ಮಾಡಿದೀನಿ ನಾನು ಆ ವಿಚಾರಕ್ಕೆ. ಆಮೇಲೆ 10th ಬಂದ್ಮೇಲೆ ನಾನು ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ. ಆಮೇಲೆ ಒಂದು ಸಫಿಶಿಯಂಟ್ ಒಂದ್ ಮೂಮೆಂಟ್ ಅಲ್ಲಿ ತುಂಬಾ ಡೌನ್ ಆಗಿ ಹೋಗ್ಬಿಡ್ತೀನಿ ಸ್ಟಡೀಸ್ ಅಲ್ಲಿ. ಆ ಟೈಮಲ್ಲಿ ಅಪ್ಪಗೂ ಹುಷಾರಿರೋದಿಲ್ಲ, ಅಪ್ಪನು ಬೆಡ್ ರೆಸ್ಟ್ ಅಲ್ಲಿ ಇರ್ತಾರೆ ಹಾಸ್ಪಿಟಲ್ ಅಲ್ಲಿ. ಅಪ್ಪ ಅಮ್ಮ ಇಬ್ರು ಹಾಸ್ಪಿಟಲ್ ಅಲ್ಲಿ ಇರೋದ್ ಕಾರಣ ನನ್ನ ಕಾನ್ವರ್ಸೇಷನ್ ಕಮ್ಮಿ ಇರ್ತಿತ್ತು ಅಪ್ಪ ಅಮ್ಮನ ಜೊತೆ. ಆ ಟೈಮಲ್ಲಿ ತುಂಬಾನೇ ಡೌನ್ ಆಗ್ತೀನಿ. ನನ್ ಮೇಲೆ ನಾನ್ ನಂಬಿಕೆ ಕಳ್ಕೊಂಡಿರೋ ಟೈಮಲ್ಲಿ ನನ್ನ ಟೀಚರ್ಸ್ ನನ್ ಮೇಲೆ ನಂಬಿಕೆ ಇಟ್ಟಿದ್ರು. ಇವಳು ಮಾಡ್ತಾಳೆ, ಇವಳ ಕೈಯಲ್ಲಿ ಆಗುತ್ತೆ ಅಂತ ನನ್ನನ್ನು ಯಾವತ್ತೂ ಮೋಟಿವೇಟ್ ಮಾಡ್ತಿದ್ರು. ಅಂತಹ ಟೀಚರ್ಸ್ಗೆ ನಾನು ಇಲ್ಲಿಂದನೇ ಪಾದಾರ್ಪಣೆ ಮಾಡ್ತೀನಿ. ಯಾಕಂದ್ರೆ ಅಂತವ್ರು ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ. ಎಲ್ಲಾ 10th ಹ್ಯಾಂಡ್ಲಿಂಗ್ ಟೀಚರ್ಸ್, ನಮ್ಮ ಸೆಕ್ರೆಟರಿ ಸರ್ ವಿ ಚಂದ್ರಯ್ಯ ನಾಯ್ಡು ಸರ್, ಮತ್ತೆ ಪ್ರಿನ್ಸಿಪಲ್ ಮ್ಯಾಮ್ ಪದ್ಮಜ ಮ್ಯಾಮ್, ಎಲ್ಲಾ ಸ್ಟಾಫ್ ಮ್ಯಾನೇಜ್ಮೆಂಟ್ ತುಂಬಾ ಸಪೋರ್ಟಿವ್ ಆಗಿದ್ರು. ಅವ್ರು ನಾನು ಯಾವತ್ತೂ ಮರೆಯಲ್ಲ. ನನ್ ಕೊನೆ ಉಸಿರಿರೋ ತನಕ ಹೇಗ್ ನನ್ನ ತಂದೆ ತಾಯಿನ ಪ್ರೀತಿ ಮಾಡ್ತೀನೋ, ಹೇಗ್ ಅವ್ರನ್ನ ನನ್ ಗೌರವಿಸ್ತೀನೋ, ಅದೇ ರೀತಿ ನನ್ನ ಟೀಚರ್ಸ್ನು ಮರೆಯಲ್ಲ. ಅವರು ಯಾವತ್ತೂ ನನ್ನ ಮನಸ್ಸಲ್ಲಿ ಇರ್ತಾರೆ ಅಂತ ಹೇಳ್ತೀನಿ. ಈ ಟೀಚರ್ಸ್ ಮತ್ತೆ ಮುಂದೆ ಬರುವ ಎಲ್ಲಾ ಗುರುಗಳನ್ನ ನಾನು ಅದೇ ರೀತಿ ನೋಡ್ಕೋತೀನಿ. ಆಮೇಲೆ ಎಲ್ಲ ಆದ್ಮೇಲೆ ಪರಮೇಶ್ವರ್ ಮತ್ತೆ ರಾಧಿಕಾ ಮ್ಯಾಮ್ ಅವರ ಒಂದು ಬ್ಯುಸಿ ಶೆಡ್ಯೂಲ್ ಅನ್ನ ನನಗಾಗಿ ಕೊಟ್ಟಿದ್ದಕ್ಕೆ ನಾನು ತುಂಬಾ ಋಣಿಯಾಗಿರ್ತೀನಿ. ಯಾಕಂದ್ರೆ ಅವ್ರು ಡಾಕ್ಟರ್ಸ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ ಹಿರಿಯ ಸದಸ್ಯರು ಅವರಿಬ್ರು ಅಂತ ಹೇಳ್ತೀನಿ. ಯಾಕಂದ್ರೆ ಅಪ್ಪ ಹುಷಾರಿಲ್ದಿರೋ ಟೈಮಲ್ಲಿ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ರು. ನಿಮಗ್ ನಾನ್ ಇದ್ದೀನಿ, ಏನಕ್ಕೆ ಭಯ ಪಡ್ತೀರಾ ಅಂತ ನಮ್ಗೆ ಧೈರ್ಯ ತುಂಬಿಸಿದ್ರು. ಅಂತಹವ್ರನ್ನ ನಾವ್ ಯಾವತ್ತೂ ಮರೆಯೋದಕ್ಕಾಗಲ್ಲ. ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ರು. ಇವತ್ತು ಅವ್ರ ಬಿಸಿ ಟೈಮ್ ನನಗಾಗಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಮತ್ತೆ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನ ನನಗಾಗಿ ನೀಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. So, believe in yourself, you will be unstoppable. ಆ ಒಂದು ಬಹಳ ಸುಂದರವಾಗಿ ಮಾತನಾಡಿದ ಸೇವಂತಿ ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ದೇಶದ ದೊಡ್ಡ ವ್ಯಕ್ತಿಯಾಗಿರುತ್ತೇವೆ ಆಶಿಸ್ತಾ ಅವರಿಗೆ ಧನ್ಯವಾದಗಳು. ಈಗ ಪ್ರದೀಪ್ ಅವರು ಎಲ್ಲರಿಗೂ ನಮಸ್ಕಾರ. ನನಗೆ ಡಯಾಬಿಟಿಕ್ ಬಗ್ಗೆ ಮಾತಾಡುವಂತಿರೋದು, ಬಟ್ ಇಲ್ಲಿ ಬಂದಾಗ ಡಯಾಬಿಟಿಕ್ಕಿಂತ ಅಪವಾದಂಥದ್ದು ಎಷ್ಟೊಂದು ಇದೆ. ಈಗ ಅವ್ರ ಮಗಳಿಗೆ ಅವರು ಸನ್ಮಾನ ಮಾಡಿದಾಗ ಅವ್ರ ಗಂಡ ಹೆಂಡತಿ ಕಣ್ಣಲ್ಲಿ ನೀರು ತುಂಬಿದ್ರು. ಅದು ಆಕ್ಚುಲ್ ಆಗಿ ಮಿಡಿತ ಅಂತ ಇದೆಯಲ್ಲ, ಅದಕ್ಕೆ ಡಾಕ್ಟ್ರು ಎಲ್ಲ ಹೆಂಗೆ ಸೇರ್ತಾರೆ ಒಂದ್ ಕಡೆಗೆ ಅಂತ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ಈ ನನಗೆ 2 ತಿಂಗಳಿಂದ ಕರೆದಿದ್ರು ಬಂದು ಅಟೆಂಡ್ ಮಾಡಿ ಅಂತ, ಬರೋಕ್ಕಾಗಿಲ್ಲ. ಇಂಥ ಒಳ್ಳೆ ದಿವಸ ಬಂದು ನಾನು ಅಟೆಂಡ್ ಮಾಡ್ತಿದ್ದೀನಿ, ನನಗೆ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇಂಥ ಪ್ರೋಗ್ರಾಮ್ ಬರೀ ಕನೆಕ್ಟಿವಿಟಿ ವಿತ್ ಪೇಷಂಟ್ಸ್ ಅಲ್ಲ, ವಿತ್ ಎಲ್ಲಾರ್ಗೂ ಸಪೋರ್ಟ್ ಮಾಡಕ್ಕೆ, ಓದೋರಿಗೆ, ಆ ಊರಲ್ಲಿರೋ ಯಾರು ಇದಕ್ಕೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಆ ಮೆಟ್ಲತ್ತಕ್ಕೆ ಬುನಾದಿ ಆಗ್ತಾ ಇದೆ ಈ ಟೌನ್ ಹಾಸ್ಪಿಟಲ್ ಎಲ್ಲ ಹೋಗೋದವ್ರಿಗೆ, ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಹಾಗೆ ನನಗೆ ನಿಜವಾಗ್ಲೂ ಏನು ಮಾತಾಡೋದು ಇಲ್ಲಿ ಒಂದು ನಮ್ಮ ಟಾಪಿಕ್ ಕೊಟ್ಟಿರೋದೇ ಬೇರೆ, ನಾನು ಮಾತಾಡ್ತಿರೋದೇ ಬೇರೆ, ಬಟ್ ಕನೆಕ್ಟಿವಿಟಿ ಅನ್ನು ಮಾಡ್ತಿದ್ದಾರೆ. ಆಮೇಲೆ ಮೋಟಿವೇಶನ್, ಪಾಸಿಟಿವ್ನೆಸ್ ಇದೆಲ್ಲ ಬಹಳ ಖುಷಿ ಆಯ್ತು. ನೀನು ಒಳ್ಳೆ ದಿವಸ ಬಂದಿದ್ದೀನಿ ಅಂತ ನನಗೆ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಡಾಕ್ಟರ್ ಪರಮೇಶ್ ಅವ್ರಿಗೆ, ಅವ್ರ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀವಿ. ನಮಸ್ಕಾರ. ನಾವೆಲ್ಲರೂ ಒಬ್ಬರಿಗೊಬ್ಬರು ಕನೆಕ್ಟ್ ಆಗ ಮಾತ್ರ ನಾವು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗ್ತದೆ ಈ ಸಮಾಜಕ್ಕೆ.
ಅಂತ ಒಂದು ಮಾತನಾಡಿದ ಧನ್ಯವಾದಕ್ಕೆ ಧನ್ಯವಾದಗಳು. ಈಗ ನಮ್ಮ ಮೇಡಮ್ ಪೂಜಾ ಚಂದ್ರ ಅವರು ಆಯ್ತಾನ ಇಲ್ಲ ಊಟ ಟೈಮ್ ತಗೊಳ್ಳಿ, ಎಕ್ಸಸೈಸ್ ಮಾಡಿ, ಆ ಥರ ಎಲ್ಲ ಅಭ್ಯಾಸ ಡೈಲಿ ಮಾಡ್ತೀವಿ. ನಾವು ಮಂತ್ ಡಯಾಬಿಟಿಕ್ ಕಮ್ಮಿ ಆಗಿದೆ. ಇವಾಗ ಆರಾಮ್ ಮಾಡಿ ಹೆಲ್ತ್ ಕರೆಕ್ಟ್ ಐತೆ, ನಾ ಹುಡುಗಿ ಡಾಟರ್ ಇನ್ ಲಾ ಎಲ್ಲ ಕರೆಕ್ಟ್ ಐತೆ. ಹೆಲ್ತ್ ಕರೆಕ್ಟ್ ಇರುವಾಗ ಫುಲ್ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಆಗ್ತದೆ. ನಮ್ಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ, ಟ್ರೈ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ಯಾಮಿಲಿ ಸೈಲೆಂಟ್ ಐತೆ, ಫ್ಯಾಮಿಲಿ ಬರುತ್ತೆ, ಬರಕತ್ ಐತೆ. ಕರೆಕ್ಟ್. ತುಂಬಾ ಧನ್ಯವಾದ. Over the days, Dr. Paramesh, our Lions Club founder, Dr. Adhika ma'am, all Lions members, and sir, daughter Sajjasevanti, who is over here. We congratulate from our Lions Club that she has done a top in Naluk level. 625 out of 625, getting 621 is not a small number. It's a big number she has achieved on her own. So we are here to felicitate on our diabetic camp today, so that she gets more and more positiveness, and she herself has said that how she has studied. So we congratulate her, and to the parents also that who has helped her in all the studies, Mahesh sir. And future also, if anything is required, any help is required for her education, Lions Club is there to support. ಏನೋ ಒಂದು ಒಳ್ಳೆ ಆಕ್ಟಿವ್ ಆಗಿ ಎಲ್ಲರನ್ನು ತೋರಿಸಿ ಆಕ್ಟಿವ್ ಆಗಿರ್ತಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ನಾನು ಈಗ ರೂಪೇಶ್ ಚಂದ್ರ ಸರ್ ಅವರು ಮಾತಾಡೋದು. It's a Swarpa Kannada farming. So let me start with Hindi only. जब मैं आज से 2-3 साल पहले, 4 साल पहले, when I was the president of Lions Club, उस समय डॉक्टर रमेश का ये डायबिटिक कैंप चल रहा था, और उस समय मुझे पता चला कि डॉक्टर साहब ये डायबिटिक कैंप पिछले 11 साल से चल रहा है, और इट्स अ डायबिटिक अवेयरनेस कैंप व्हिच इज हैपनिंग इन टाउन हॉस्पिटल. ये है कि मतलब आप जस्ट इमेजिन करो कि आप मेरे लिए ये तरह से एक तरह का फेस्टिवल है व्हिच इज हैपनिंग एवरी मंथ. 15 मुझे पता है कि 15 को क्या है, हमारा डायबिटिक अवेयरनेस कैंप है. उस तरह से आप लोगों को पता होना चाहिए कि एवरी मंथ हमें 15 को टाउन हॉस्पिटल में आना है, क्योंकि देयर इज डायबिटिक अवेयरनेस कैंप. हम यहाँ पे क्या करते हैं, आप जैसे पेशेंट लोग यहाँ पे आते हैं, उन्हें हम फ्री मेडिकल टेस्ट होता है, वो हमारे सप्लाई का हम देते हैं. हम आपको मेडिसिन देते हैं. हम आपका वो ख्याल रखते हैं कि आप एवरी मंथ हमारे हॉस्पिटल में यहाँ पे आएँ और अपना जो डायबिटिक के बारे में जो है हमारे पास अच्छे डॉक्टर्स हैं, उनसे कंसल्ट करें और क्योर हो. और हमारा ये रहता है कि हम आपको क्योर करें. और डॉक्टर रमेश जस्ट लाइक मतलब आप लोग के लिए लाइक अबाउट इफ यू आर डायबिटिक पेशेंट, 11 साल कम नहीं होता है, और एवरी ईयर 11, 12 years, 13 years. I know it's an achievement for any hospital, if I say that. Running a diabetic camp like this every year. और ऐसा नहीं है कि कोई absence हो रहा है, नहीं. Every month होता है, every और 15 ऐसा डेट है, हम लोग को भी याद रहता है. So जैसे like my wife पूजा,
अरे पूजा आज तो डायबिटिक कैंप है ना, चलो चलते हैं, क्योंकि एक डेट है, डेट फिक्स है। आप किसी हॉस्पिटल में जाओगे तो कोई डेट फिक्स नहीं है, यहाँ पे डेट फिक्स है 15, तो आपको दिमाग में रहेगा यस 15 को एक डायबिटिक कैंप है टाउन हॉस्पिटल में, मुझे जाना है, डायबिटिक अवेयरनेस है, बिल्कुल है, हम आएंगे। एंड हम चाहते हैं कि आपको अगर कुछ भी है, क्योंकि एक डायबिटिक एक तरह का चीज है, अवेयरनेस होता है, उसके बाद आपका टेस्ट होते हैं, फ्री ऑफ मेडिसिन होते हैं, देन आई थिंक लंच आल्सो डॉक्टर लैंड, इट्स अ वेरी गुड थिंग। तो हम चाहेंगे कि आप हमेशा आते रहो यहाँ पे और अपना डायबिटीज के बारे में पता करो। आप हम चाहते हैं कि आप क्योर हो, हम नहीं चाहते कि आप डायबिटिक हो जाए, एक बार डायबिटिक हो जाने पे क्या क्या परेशानी आती है, हम नहीं चाहते हैं आपको, और आप बिल्कुल स्वस्थ रहो। और इसके साथ हम अपना ये स्पीच खत्म करते हैं। थैंक यू। आपके मलबल आनंद गढ़ी तो 3 ಅವರ್ ನಿದ್ದೆ ಮಾಡ್ತಾರೆ, ಇದಕ್ಕೆ ನನಗೆ ಗೊತ್ತಿದ್ದಂಗೆ ಅವರು ಮಾರ್ಕೆಟ್ ಓಮ್ನಿ ವ್ಯಾನ್ ತಗೊಂಡು ಇಲ್ಲಿಂದ 1 ಗಂಟೆ ರಾತ್ರಿ ಬಿಟ್ಟು ಫ್ಲವರ್ ಮಾರ್ಕೆಟ್ಗೆ ಹೋಗಿ ಸಿಟಿ ಮಾರ್ಕೆಟ್ಗೆ ಅಲ್ಲಿ ಹೂವು ಎಲ್ಲ ತುಂಬಿಸ್ಕೊಂಡು ವಾಪಸ್ ಬರೋಕ್ಕೆ ಬೆಳಗ್ಗೆ 7 ಗಂಟೆ ಹೊಸ ಅಂಗಡಿ ತೆಗಿತಾರೆ. ಹಾಗೆ ರಾತ್ರಿ 11 ಗಂಟೆವರೆಗೂ ಅಂಗಡಿಯಲ್ಲಿ ನಿಂತು ವ್ಯಾಪಾರ ಮಾಡ್ತಾ ಇದ್ರು. ಕೊನೆಗೆ ಅವ್ರದ್ದು ಆರೋಗ್ಯ ಒಂದು ಸಲ ಆರ್ಗಡೆಕ್ ಆಯಿತು, ಇನ್ನೊಂದು ಸಲ ಆಕ್ಸಿಡೆಂಟ್ ಆಯಿತು. ಆದರೂ ಕೂಡ ಅದನ್ನು ಚೇತರಿಸ್ಕೊಳ್ಳೋಕ್ಕೆ ಅವರಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಯಾವುದು ಅಂದರೆ ಆತ್ಮವಿಶ್ವಾಸ, ಭಗವಂತನನ್ನು ನಂಬೋದು, ಶಾಂತವಾಗಿರೋದು, ಅದು ಎರಡೇ ಉಪಕರಣ ಅವರಲ್ಲಿರೋದು. ಅದಕ್ಕೆ ಅವರು ಎಲ್ಲ ಚೇತರಿಸ್ಕೊಂಡು ಈಗ ಸ್ವಲ್ಪ ಆರಾಮಾಗಿದ್ದಾರೆ. ಅಂದರೆ ಈಗ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ. 3 ಗಂಟೆಗೆ ಹೋಗಿ ಕಡಿಮೆ, 1 ಗಂಟೆಗೆ ಹೋಗ್ತಾ ಇದ್ರು, ಕಡಿಮೆ ಆಗಿಬಿಟ್ಟು ಈಗ ಸ್ಟ್ರೆಸ್ ತಗೊಳ್ತಾ ಇಲ್ಲ. ಅದಕ್ಕೆ ಇವಾಗ ಆರೋಗ್ಯ ಚೆನ್ನಾಗಾಗಿದೆ. ಹಾರ್ಟ್ ಅಟ್ಯಾಕ್ ಆಗಿ ಮೇಜರ್ ಸರ್ಜರಿ ಆದರೂ ಕೂಡ ಚೇತರಿಸಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಅವರು ಎಲ್ಲ ಕಾರ್ಯಕ್ರಮಗಳಿಗೆ ಬರ್ತಾರೆ, ಎಲ್ಲರ ಜೊತೆ ಇರ್ತಾರೆ, ಆದರೂ ಕೂಡ ವ್ಯಾಪಾರನೂ ಮಾಡ್ತಾರೆ. ಎಲ್ಲ ಚೆನ್ನಾಗಿ ಆಗಬೇಕು ಅಂದರೆ ನಾವು ಸ್ಟ್ರೆಸ್ ತಗೊಂಡ್ಬಿಡ್ದು ನೋಡಿ ಕಟ್ಟಿ ಹಿಡಿದು ಕೂಡ ಹಾಕಿದ್ರು ಒಂದು ಹಾಡು ಕೇಳೋದು ಪೇಷನ್ಸ್ ಇರಲ್ಲ. ಒಂದು ಪ್ರಶ್ನೆ ಮಾಡಕ್ಕೆ ನಿಮ್ಮಲ್ಲಿ ಎಷ್ಟು ಪ್ರತಿಭೆಗಳಿದೆ, ಆಚೆ ಬರಬೇಕು. ಎಲ್ಲರೂ ಇಲ್ಲಿ ಮುಂದೆ 2ನೇ ಸಾಲಲ್ಲಿ ಕೂತಿರೋರು ಎಲ್ಲರೂ ಆಡಕ್ಕೆ ಬರ್ತಾರೆ, ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಎಲ್ಲರೂ ಭಜನೆ ಮಾಡ್ತಾರೆ. ಆದರೆ ನೀವು ಅವನು ಆಚೆ ಬಂದರೆ ಪ್ರತಿಯೊಬ್ಬರು ಕೂಡ ಪ್ರತಿಭೆಗಳಾಗ್ತಾರೆ. ಹಾಗೆ ನೀವು ಯಾರು ಕೂಡ ಆಚೆ ಬರಲಿಲ್ಲ ಅಂದರೆ ಹುಟ್ಟಿ ವೇಸ್ಟು, ಹುಟ್ಟಿದ ಸತ್ತ, ಏನು ಕೊನೆಯಲ್ಲಿ ಹೆಂಗೆ ಸತ್ತ ಅನ್ನೋದು ಇಂಪಾರ್ಟೆಂಟ್. ಮನುಷ್ಯ ಹುಟ್ಟಿದ ಮೇಲೆ ಅವ್ನು ಸಾಯೋದು ಇಂಪಾರ್ಟೆಂಟ್. ಹೆಂಗೆ ಸತ್ತ, ಅವನು ಒಳ್ಳೆಯವನಾಗ ಸತ್ತ, ಏನಾದರೂ ಬಿಟ್ಟೋರ್ನ ಇಲ್ಲಿ, ಅದು ಅದಕ್ಕೋಸ್ಕರ ಸ್ವಲ್ಪ ಮನಸ್ಸು ಮಾಡಿ ದಿನ ದೇವರ ಪ್ರಾರ್ಥನೆ ನೀವು ಮಾಡಿರಿ, ಧ್ಯಾನ ಮಾಡಿರಿ, ಎಕ್ಸಸೈಸ್ ಮಾಡಿರಿ, ಊಟ ತಿಂದು ಟೈಮ್ ಸರಿಯಾಗಿ ತಗೊಳ್ಳಿ, ಕಡಿಮೆ ತಿನ್ನಿ. ಯಾವಾಗ ಟೈಮ್ ಸರಿಯಾಗಿ ತಿಂತೀರೋ ಕಡಿಮೆ ತಿಂತೀರ, ಟೈಮ್ ಬೇಕು ತಿಂತೀರೋ ಜಾಸ್ತಿ ತಿನ್ಬೇಕು. ಆಗ ಶುಗರ್ ಕಾಯಿಲೆ ಜಾಸ್ತಿ ಆಯ್ತು. ಅದಕ್ಕೆ ಶುಗರ್ ಕಾಯಿಲೆ ಕಡಿಮೆ ಆಗಬೇಕು ಅಂದರೆ ಊಟವನ್ನು ಟೈಮ್ ಒಳಗಡೆ ತಿನ್ನಬೇಕು, ಕಡಿಮೆ ತಿನ್ನಬೇಕು, ತರಕಾರಿ ಜಾಸ್ತಿ ತಿನ್ನಿ. ಊಟ ಕಾಯಿದು ಮುದ್ದೆ, ಅನ್ನ ಮತ್ತು ಚಪಾತಿ ಏನು ತಿಂತೀರೋ ಕಡಿಮೆ ತಿನ್ನಿ. ಆಗ ಅದ್ರ ಜೊತೆಗೆ ಎಕ್ಸರ್ಸೈಸ್ ಮಾಡೋದು, ಧ್ಯಾನ ಮಾಡೋದು, ನೀವು ನಿಮ್ಮನ್ನೇ ನೀವು ದೇವರೊಂದಿಗೆ ಸೇರಿಸ್ಕೊಳ್ಳೋದು, ಅವೆಲ್ಲದರಿಂದ ನೀವು 106 ವರ್ಷ ಬದುಕೋದು. 100 ವರ್ಷದ ಮೇಲೆ 6 ವರ್ಷ ಬದುಕ್ತೀರಾ, ಆಗ್ತದೆ, ಅದು ಸಾಧ್ಯ ಇದೆ. ಆದರೆ ನೀವು ಅಳವಡಿಸ್ಕೋಬೇಕು ಭಕ್ತಿಗೆ. ಅದಕ್ಕೋಸ್ಕರ ಈಗ ನಾನು ಯೋಚನೆ ಮಾಡಿದೆ, ಇಲ್ಲಿ ಭಜನೆಗೆ ಮಾಡ್ತಾ ಇದ್ವಿ, ಹಾಸ್ಪಿಟಲಲ್ಲಿ ಗಲಾಟೆ ಸ್ವಲ್ಪ ಜಾಸ್ತಿ ಕೊಡಿ ಸೌಂಡ್ ಅಂತಾರೆ. ಹಾಗೆ ಸೌಂಡ್ ಜಾಸ್ತಿ ಕೊಟ್ಟು ಪೇಷಂಟ್ಗೆ ಡಿಸ್ಟರ್ಬು. ಅದಕ್ಕೆ ನಮ್ಮೂರಲ್ಲಿ ಒಂದು ಇದಿತ್ತು, ಚೌಡದಲ್ಲಿ ದೊಡ್ಡ ಶೆಡ್ ಇತ್ತು. 500 ಹೋದಾಗ ಭಜನೆ ಮಾಡ್ತಾ ಇಲ್ಲ ಅಂತ, ಅದಕ್ಕೆ ಹೋಗಿ ಇದು ಉಪಯೋಗಿಸೋಣ ಅಂತ ಅಲ್ಲಿ ಭಜನೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಿಕ್ಕೆ ತಿಂಗಳು ಅಲ್ಲಿ ಒಂದು ಮಾಡ್ತಾ ಇದ್ದೀವಿ ಕೆಲಸ. ಈ ನಿಮಗೂ ಹೇಳ್ತೀವಿ, ಎಲ್ಲರೂ ಸೇರ್ಕೊಳ್ಳಿ. ಅಲ್ಲಿ ಬಂದು ನೀವೆಲ್ಲರೂ ಲೋಕಲ್
ಸಾಂಗ್ಸ್ ಯಾರು ಎಲ್ಲ ಬನ್ನಿ ಆಡ್ರಿ, ಒಳ್ಳೆ ಖುಷಿ ಕೊಡ್ರಿ, ಬೇರೆ ಏನಿಲ್ಲ ಉಟ್ಕೊಂಡು ಹೋಗೋದು. ನಾವು ಎಷ್ಟು ಖುಷಿ ಕೊಟ್ಟು ಬದುಕ್ತೀವೋ ಅಷ್ಟು ಮುಂದೆ ಹೋಗ್ತಾ ಇರ್ತೀವಿ. ಹಾಗೆ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಒಳ್ಳೆ పుట్టిన రోజే పండగే అందరికి, మరి పుట్టింది ఎందుకో తెలిసేది కొందరికి కొందరికి. ನಿಜವಾದ ಹಾಡು ನೋಡಿ, ಈ ಹಳೆಯ ಹಾಡುಗಳನ್ನ ನಾವು ಮರೆಯಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಎಷ್ಟೋ ಜನ ನನ್ನ ಸ್ನೇಹಿತರು ಎಲ್ಲರೂ ಸಹ ಇದ್ದೀರಾ. ಹಾಗಾಗಿ ಈ ವೇದಿಕೆಯನ್ನು ಹೆಚ್ಚಿಗೆ ಹೇಳ್ಕೊಂಡು ಹೋಗೋದು ಚೆನ್ನಾಗಿರಲ್ಲ. ಈ ಕೆಲವೊಂದು ಹಾಡುಗಳನ್ನ ಸವಿತಾ ಇದ್ರೆ ನಮ್ಮ ಡಾಕ್ಟರ್ ಸರ್ ಹೇಳಿದ್ರು, ಹಾಡನ್ನ ಹಾಡಿ ಉತ್ಸಾಹವಾಗಿರಿ, ಎಲ್ಲರೂ ಸಂತೋಷವಾಗಿರಿ. ಸಂತೋಷವಾಗಿರ್ಬೋದು ಔಷಧಿ. ಮನುಷ್ಯನಿಗೆ ನಿಜವಾದ ಔಷಧಿ ಸಂತೋಷ, ನೆಮ್ಮದಿ. ಇದು ಮಾಡಿಕೊಂಡ್ರೆ ಮಾತ್ರ ಕಾಯಿಲೆ ವಾಸಿ ಆಗುತ್ತೆ. ನೀವು ಎಷ್ಟೇ ಟ್ಯಾಬ್ಲೆಟ್ ತಿನ್ನಿ, ಎಷ್ಟೇ ಆಸ್ಪತ್ರೆಗೆ ಬಂದಿನೋ ಸಾಲ ಆಗ್ಲೇನೆ ಹೇಳಿದ್ರು, ಖುಷಿಯಾಗಿರಿ, ತೃಪ್ತಿಯಾಗಿರಿ, ಯೋಗ ಮಾಡಿ, ಧ್ಯಾನ ಮಾಡಿ. ಬಹಳ ಉತ್ತಮವಾದಂತ ವಿಚಾರವನ್ನ ಸಾರ್ ಅವರು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬರೀ ಕೇಳಿಸ್ಕೊಡೋದಲ್ಲ, ಅದನ್ನ ನಿಮ್ಮ ರೂಢಿ ಮಾಡ್ಕೊಳ್ಳಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ನನ್ನ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೊಂದು ಸಾರ್ಥಕತೆ ಆಗುತ್ತೆ. ಹಾಗಾಗಿ ಈ ವಂದನಾರ್ಪಣೆ ಕಾರ್ಯಕ್ರಮವನ್ನ ನನಗೆ ನಡೆಸ್ಕೊಡ್ತಾ ಇದ್ದೀನಿ. ಈ ವೇದಿಕೆಗೆ ಈ ನಮ್ಮ ಆಸ್ಪತ್ರೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಪರಮೇಶ್ವರ್ ಅವರು ಈ ಒಂದು ಕಾರ್ಯಕ್ರಮವನ್ನ ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಎಲ್ಲರಿಗೂ ಅನುಕೂಲವಾಗಲಿ, ಅವರಿಗೆ ಒಂದು ಸ್ಫೂರ್ತಿಯನ್ನು ತುಂಬುವಂತಾಗಲಿ ಅಂತ ಈ ಕಾರ್ಯಕ್ರಮ ಮಾಡ್ತಾ ಇರೋ ಉದ್ದೇಶನೇ ಆಗಿದೆ. ಹಾಗಾಗಿ ನಿಜವಾಗ್ಲೂ ರೋಗಿಗಳಿಗೆ ಎಂತಹ ಒಂದು ಅವಕಾಶ ಅಂದ್ರೆ, ರೋಗಿಗಳು ಬರ್ಬೋದು, ಈ ರೋಗವನ್ನು ವಾಸಿ ಮಾಡ್ಕೊಂಡು ಹೋಗ್ಬೋದು. ಅಂತಹ ಕಾರ್ಯಕ್ರಮ ಮಾಡ್ತಕ್ಕಂಥ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಈ ಒಂದು ಕಾರ್ಯಕ್ರಮ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧ ಗಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ ಪಶುಪಾಶಿಷ ಮಾಗೆ ಗಾಹೇ ತವ ಜಯ ಗಾಥಾ ಜನಗ